ಸರ್ ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ ಜೆಡಿಎಸ್ ಬಿಜೆಪಿ, ಆದ್ರೆ ಪ್ರತಿಭಟನೆ ಬೇರೆ ಬೇರೆ ಇದನ್ನು ಮಾಡ್ತಾ ಇದ್ದಾರೆ. ಅವರು ಒಂದಕ್ಕೆ ಮಾಡ್ತಾ ಇದ್ದಾರೆ. ಅವರು ಮೈತ್ರಿ ಅವ್ರನ್ನ ಕೇಳಿ ಹೋಗಿದ್ಯಾ ಅಂತ ಈ ಮೈತ್ರಿ 4-3, 5-3 ನಾವು ಅದ್ರ ಬಗ್ಗೆ ಏನ್ ಚರ್ಚೆ ಮಾಡಕ್ಕಾಗಲ್ಲ. ಅವ್ರಿಗೆ ಕೇಳಿ, ಅವ್ರ ಮೈತ್ರಿ ಅವ್ರಿಗೆ ಕೇಳಿ, ಅವ್ರು ಬಿಟ್ಟಿರ್ತಕ್ಕಂಥ ವಿಚಾರ. GST ಸ್ಲ್ಯಾಬ್ ಅನ್ನ ಈಗ ನಾಡಿನ ಬದಲಾವಣೆ ಮಾಡ್ತಿದ್ದಾರೆ. ಇದರಿಂದ ಕರ್ನಾಟಕಕ್ಕೆ ಮತ್ತೆ 15,000-20,000 ಕೋಟಿ ನಷ್ಟ ಅನ್ನುವಂತ ಅಂದಾಜು. ಏನ್ ಸರಿಪಡಿಸಬಹುದು ಅಂತ ನನಗೆ ಮಾಹಿತಿ ಇಲ್ಲ. ನನಗೂ ಈ ತರ ಇದೆ ವರದಿ, ಬಟ್ ನೋಡೋಣ. ಬಿಕಾಸ್ ಅದು ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ, ಅಟ್ ಲಾಸ್ಟ್ ಎಷ್ಟು ನಮಗೆ ನುಕ್ಸಾನ ಆಗುತ್ತೆ ಅದ್ರ ಮೇಲೆ ಮಾತನಾಡಬೇಕಾಗುತ್ತೆ. ಪ್ರಿವೆಂಟ್ ಆಗಿ ಮಾತನಾಡಕ್ಕೆ ನನಗೆ ತರೋ ನಾಲೆಜ್ ಇಲ್ಲ ಅದ್ರ ಬಗ್ಗೆ ಈ ಸಬ್ಜೆಕ್ಟ್ ನಲ್ಲಿ. ಲೆಟ್ ಇಟ್ ಕಮ್ ಡೌನ್, ದೆನ್ ವಿ ವಿಲ್ ಡಿಸ್ಕಸ್. ಇದು ಈ ಸರ್ಕಸ್ ಮುಗಿದು ಹೋಗ್ಬಿಟ್ಟಿದೆ. ಈಗ ಇದೇನು ಎಲ್ಲ ಸರ್ಕಸ್ ಮುಗಿದ್ಬಿಟ್ಟಾವೆ. ಇದ್ರಾಗ ಏನೋ ಮಾಡಬೇಕು, ಜನಕ್ಕಿನ್ನ ಸುಳ್ಳು ಮಾಹಿತಿ ಕೊಡ್ಬೇಕು ಅನ್ನೋದು ಬಿಟ್ರೆ ಇನ್ನೇನ್ ಪಿಕ್ಚರ್ ಏನ್ ಇಲ್ಲೇ ಇಲ್ಲ. ಒಂದ್ಸಲಿ ಪಿಕ್ಚರ್ ನಾವು ನೋಡ್ಬೇಕಂತೀವಿ, ಈಗ ನೋಡ್ಬಿಡುತ್ತಲ್ಲ ಪಿಕ್ಚರ್. ಎಲ್ಲಾ ಪಿಕ್ಚರ್ ಮುಗಿದೋಗ್ಬಿಟ್ಟಾವೆ. ಎಲೆಕ್ಷನ್ ಕಮಿಷನ್, CBI, ಫೆಮಾ, ಫೆರಾ, ಇಡಿ, ಜುಡಿಷಿಯರಿ ಎಲ್ಲ ಮುಗಿದ್ಬಿಟ್ಟಿದೆ. ಇವ್ರು ಹೇಳ್ತಾ ಇದ್ರಲ್ಲ ಕಪ್ಪಣ ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾರಲ್ಲ, ಇವತ್ತು ಹೈಕೋರ್ಟ್ ಜಡ್ಜ್ ಮನೆಯಲ್ಲೇ ದುಡ್ಡು ಸಿಕ್ಕಿದೆ. ಡೆಲ್ಲಿಯಲ್ಲಿ ಹೈಕೋರ್ಟ್ ಜಡ್ಜ್ ಮನೆಯಲ್ಲೇ ದುಡ್ಡು ಸಿಕ್ಕಿದೆ. 10 ಕೋಟಿ ರೂಪಾಯಿ ದುಡ್ಡು ಕ್ಯಾಶ್ ಸಿಕ್ಕಿದೆ ಅಲ್ಲಿ. ಮತ್ತೆ ಡಿಮಾನಿಟೇಷನ್ ಬಗ್ಗೆ ಬಹಳ ದೊಡ್ಡ ಭಾಷಣ ಮಾಡಿದ್ರು. ಎಲ್ಲದರಿಗೆ ಅದ್ರ ಬಗ್ಗೆ ಮಾತಾಡೋರು. ಡಿಮಾನಿಟೇಷನ್ ಬಗ್ಗೆ ಬಹಳ ದೊಡ್ಡ ಭಾಷಣ ಮಾಡಿ ನಾವು ಕಪ್ಪಣನ ತೆಗೆದು ಬಿಡ್ತೀವಿ, ಇರೋದಲ್ಲ ಅಂತ ಹೇಳಿದ್ರಲ್ಲ. ಅಲ್ಲಿ 500 ರೂಪಾಯಿ ನೋಟಿನ ಬಂಡಲ್ಗಳು ಸಿಕ್ವಲ್ಲ. ಮತ್ತೆ ಇದಕ್ಕೆ ಯಾರು ಉತ್ತರ ಕೊಡಬೇಕು? ಇದಕ್ಕೆ ಯಾರು ಬಿಜೆಪಿ ಉತ್ತರ ಕೊಡಲ್ಲ? ಯಾರು ಉತ್ತರ ಯಾರು ಕೊಡಬೇಕು ಇದ್ರ ಬಗ್ಗೆ ಏನ್ ಚರ್ಚೆ ಇಲ್ಲ. ಬಿಜೆಪಿ ಅವ್ರು ಮಾಡೋದಲ್ವಾ? ಇಂಥ ಯಾವ ಚರ್ಚೆ ಇಲ್ಲ. ಹಿಂದೂ ಮುಸ್ಲಿಂ ಇದ್ರೆ ಮುಂದೆ ಬಂದ್ಬಿಡೋದು. ಎಲ್ಲ ಒಂದ್ ಜಾಗದ ಮುಸ್ಲಿಂ ಹೆಸರು ಬೇಕಾದ್ರೆ ಮುಸ್ಲಿಂ ಇವನು, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಈ ಚಾಪ್ಟರ್ ಬಿಟ್ರೆ ಬೇರೆ ಏನ್ ಚಾಪ್ಟರ್ ಇಲ್ಲ. ಮೊನ್ನೆ ಯಾರೋ ಕೇಂದ್ರ ಸಚಿವರು ಹೇಳಿದ್ರಲ್ಲ, ಫಸ್ಟ್ ಮ್ಯಾನ್ ಟು ಗೋ ಆನ್ ಮಾರ್ಸ್, ಯಾರು ಹೆಸರು ಹೇಳಿದ್ರು? ಅನುರಾಗ್ ಠಾಕೂರ್. ಅವ್ರ ಮಕ್ಕಳೆಲ್ಲ ಅಮೆರಿಕನಲ್ಲಿ ಓದ್ತಾರೆ. ಅವ್ರ ಮಕ್ಕಳೆಲ್ಲ ಅಮೆರಿಕ ಓದೋದು. ನಮ್ಮ ಮಕ್ಕಳುಗಳೆಲ್ಲ ಮೈಥಾಲಜಿ ಸ್ಟೋರಿ ಕೇಳಬೇಕು. ಅವ್ರ ಮಕ್ಕಳು ಮಾತ್ರ ಅಲ್ಲ, ಸೈಂಟಿಫಿಕ್, ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಗ್ಯಾಲಕ್ಸಿ, ಸೋಲಾರ್ ಸಿಸ್ಟಮ್ ಬಗ್ಗೆ ಅವರು ಕಲಿಬೇಕು. ನಮ್ಮ ಮಕ್ಕಳು ಇಂಥ ಮೈಥಾಲಜಿ ಕತೆ ಕೇಳಬೇಕು. ನಮ್ಮ ಮಕ್ಕಳು ಮೈಥಾಲಜಿ ಕತೆ ಕೇಳಬೇಕು. ಇಷ್ಟೇ ಇರೋದು ಈ ದೇಶದಲ್ಲಿ. ಮೈಥಾಲಜಿ ಕತೆ ಹೇಳೋದು ನಮ್ಮ ಮಕ್ಕಳಿಗೆ. ಇವ್ರ ಮಕ್ಕಳೆಲ್ಲ ಅಮೆರಿಕ, UK, ಕೇಂಬ್ರಿಡ್ಜ್ ಯೂನಿವರ್ಸಿಟಿಗಳು, ಕೊಲಂಬಿಯಾ ಯೂನಿವರ್ಸಿಟಿಗಳು ಇವ್ರ ಮಕ್ಕಳು ಓದಬೇಕು. ನಮ್ಮ ಮಕ್ಕಳು ಇಲ್ಲೇ ಓದಬೇಕು. ಆಮೇಲೆ ಇವ್ರು ಬಂದು ಮೈಥಾಲಜಿ ಸ್ಟೋರಿ ಹೇಳ್ಬೇಕು. ಇಷ್ಟೇ ಹೇಳೋದು. ಸರ್, ಬಾನು ಮುಷ್ತಾಕ್ ವಿಚಾರದಲ್ಲಿ JDS ಇಲ್ಲಿ ಅವರಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾರೆ. ಐ ಥಿಂಕ್ ಐ ಶುಡ್ ಥ್ಯಾಂಕ್ ದಟ್ ಯಾರು ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಆಗಿರ್ತಾರೆ ಯದುವೀರ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಬ್ಯಾಲೆನ್ಸ್ ಆಗಿ ಕೂಡ ಮಾತನಾಡಿದ್ದಾರೆ. ಐ ರೆಸ್ಪೆಕ್ಟ್ ವಾಟ್ ಎವರ್ ಎಸ್ ಟೋಲ್ಡ್. ಇವರು ಎಲ್ಲರೂ ಭಿನ್ನಾಭಿಪ್ರಾಯವಾಗಿ ಮಾತಾಡೋದು. ನಾವೇನ್ ಮಾತಾಡೋದು? ಈಗ ಇದನ್ನೇ ಇಶ್ಯೂ ಮಾಡ್ಕೊಂಡು ಹೋಗ್ಬೇಕು. ನೀವು ಇದನ್ನೇ ನಮಗೆ ಪ್ರಶ್ನೆ ಕೇಳಬೇಕು. ನೀವು ಇದನ್ನ ಕೇಳಕ್ಕಿಲ್ಲ, ಅವ್ರನ್ನ ಫಸ್ಟ್ ಕೇಳ್ರಿ. ಪಾರ್ಲಿಮೆಂಟ್ ನಲ್ಲಿ ದ್ರೌಪದಿ ಮುರ್ಮು ಯಾಕೆ ಒಡಕ್ ಕಳ್ಕೊಂಡಿಲ್ಲ, ಆಮೇಲೆ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ ಅಂತ ಕೇಳ್ರಿ. ಅದಕ್ಕೆ ನಿಂತ್ಕೊಂಡ್ಬಿಡುದು. ಯಾರು ಇವತ್ತು ಅಗಲ ಇದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಅವ್ರು ನೇರವಾಗಿ ಕೇಳ್ರಿ. ಇದನ್ನೆಲ್ಲ ಬಿಡಿ ಸರ್, ಪಾರ್ಲಿಮೆಂಟ್ ಓಪನಿಂಗ್ ಆಯ್ತು, ನೀವು ದ್ರೌಪದಿ ಮುರ್ಮು ಯಾಕೆ ಒಳಗೆ ಕರ್ಕೊಂಡು ಹೋಗಿಲ್ಲ? ಅವಳು ವಿಧವೆ ಅಂತ ಕರ್ಕೊಂಡು ಹೋಗಿಲ್ಲ ಅಮ್ಮ ಪಾಪ, ಅಥವಾ ಅವರು ಶೆಡ್ಯೂಲ್ ಟ್ರೈಬ್ ಅಂತ ಕರ್ಕೊಂಡು ಹೋಗಿಲ್ಲ, ಏನ್ ರೀಸನ್ ಅಂತ ಕೇಳ್ಬಿಡ್ರಿ. ಯಾರು ಹೋದ ಪಾರ್ಲಿಮೆಂಟ್ ನಲ್ಲಿ ಯಾರು ವಾಕ್ ಮಾಡಿದ್ರೆ ಯಾರು ಹಿಂದೆ? ಮೋದಿ ಸಾಹೇಬ್ ಹಿಂದ್ಗಡೆ ಒಂದು 20-30 ಜನ ವಾಕ್ ಮಾಡಿದ್ರಲ್ಲ, ಯಾರು ಅವರಲ್ಲ? ಯಾರವರು? ಏನ್ ಸಂವಿಧಾನದ ಎಲ್ಲ ಇದೆಯಾ ಅವಕಾಶ? ಸಂವಿಧಾನದ ಎಲ್ಲ ಒಂದು ಇನ್ವಿಟೇಷನ್ ಅವಕಾಶ ಇದೆ ಅಂದ್ರೆ ಕರ್ಕೊಂಡು ಹೋಗಕ್ಕೆ ಏನ್ರಿ ಅವಕಾಶ ಇದೆ ಹಂಗೆ? ಮತ್ತೆ ಇದು ಯಾಕೆ ಕೇಳ್ಬೇಕು? ದಯಮಾಡಿ ಬಿಜೆಪಿ ಉತ್ತರ ಕೊಡ ಕೇಳಿ. ಇದಾದ್ಮೇಲೆ ಬಾನು ಮುಷ್ತಾಕ್ ಕೇಳಿ. ನೀವು ಅಲ್ಲಿವರೆಗೆ ದಯವಿಟ್ಟು ಕೇಳಬೇಡ್ರಿ. ಮೈ ರಿಕ್ವೆಸ್ಟ್ ಯು, ಪ್ಲೀಸ್ ಆಸ್ಕ್ ದಟ್ ಕ್ವಶನ್. ಇಫ್ ದೇ ಆನ್ಸರ್ ಅಪ್ರೋಪ್ರಿಯೇಟ್ಲಿ ಅಕಾರ್ಡಿಂಗ್ ಟು ಯು, ದೆನ್ ಯು ಆಸ್ಕ್ ಬಾನು ಮುಷ್ತಾಕ್ ಕೊಡ್ರಿ. ಥ್ಯಾಂಕ್ ಯು.